ಫೈನಲಿ ನಾವು ಯೂಟ್ಯೂಬ್ಗೆ ಬೇಕಾಗಿರೋ ಒಂದು ಪ್ರಾಡಕ್ಟ್ನ ತೊಗೊಂಬಂದ್ವಿ. ಏನಪ್ಪ ಏನು ಹೆಂಗಿದೆ ಏನು ಅಂತೆಲ್ಲ ಇಲ್ಲಿಗೂ ಕೂಡ ಹಾಕಾಕ್ಬಿಡು. ಅಷ್ಟು ಇದನ್ನು ತಿನ್ಬೇಡ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ನಾನು ಇವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು, ನಾನು ಕಾಲೇಜಿಂದ ಬಂದು ಸೊ ಈಗ ಪೂಜೆ ಎಲ್ಲ ಮುಗಿಸಿ. ಆ್ಯಕ್ಚುಲಿ ಇವತ್ತು ಬಂದು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಏನಪ್ಪ ಸ್ಪೆಷಲ್, ಫಸ್ಟ್ ಪೂಜೆ ಮಾಡಿ ಆಂಜನೇಯ ಟೆಂಪಲ್ಗೆ ಹೋಗಬೇಕು. ಮಾರ್ನಿಂಗ್ ಹೆಂಗಿದ್ರು ಹೋಗೋಕ್ಕಾಗಲ್ಲ ಟೆಂಪಲ್ಗೆ, ಸೊ ಹಂಗಾಗಿ ಈವ್ನಿಂಗು ಟೆಂಪಲ್ಗೆ ಹೋಗಬೇಕು. ಸೊ ಜೊತೆಗೆ ಸ್ನ್ಯಾಕ್ಸ್ ತಿಂದಿಲ್ಲ, ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಬೇಕು. ಓಕೆ, ಹಶ್ವಾಗ್ತಾ ಇದೆ. ನಾನು ನೋಡಿ ಏನು ಮಾಡ್ತಾ ಇರೋದು. ಕರೆಕ್ಟು, ಅದನ್ನು ಹಾಕಿದಾಗ ಬರುತ್ತೆ ಅಲ್ವಾ? ಅದು ಎಲ್ಲಿಗೆ ಹಾಕೋದು ಅನ್ನೋದು ಗೊತ್ತಿಲ್ವಲ್ಲ. ಎಲ್ಲಿಗಾರು ಒಂದು ಕಡೆ ಹಾಕ್ಬಿಡು. ಶಾರ್ಟ್ ಆಗ್ಬಿಡ್ಲಿ ಅಂತಾನೆ, ಏನು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡ್ಲಿ ಅಂತ. ನಾ ಯಾರು ಎಲೆಕ್ಟ್ರಾನಿಕ್ಸ್ ಓದ್ತಿದ್ರೆ ನಾನು ಎಲೆಕ್ಟ್ರಾನಿಕ್ಸ್ ಓದಿರೋದು, ಎಲೆಕ್ಟ್ರಿಕಲ್ ಅಲ್ಲ. ಇದು ಯಾವುದೋ ಒಂದೇ ಒಂದು ವೈರ್ ಬಿಚ್ಕೊಂಡಿದೆ. ನಾನು ಎಲೆಕ್ಟ್ರಾನಿಕ್ ಇವರು ಮ್ಯಾಮ್ ಕೇಳೋಣ, ಮಾಮ ಸರ್ ಅವರಿಗೂ ಪ್ರಾಕ್ಟಿಕಲ್ ಆಗಿದ್ರೆ ಅಷ್ಟೇ ಗೊತ್ತಾಗೋದು. ಥಿಯರಿ ತಾನೇ ಇದು ಪ್ರಾಕ್ಟಿಕಲ್ ಮತ್ತೆ ಸರ್ಕ್ಯೂಟ್ಸ್ ಎಲ್ಲ ಮಾಡಿಸ್ತಾರಲ್ವಾ? ಸರ್ಕ್ಯೂಟ್ಸೇ ಬೇರೆ, ವೈರಿಂಗೇ ಬೇರೆ. ವೈರಿಂಗ್ ಬಂದು ಎಲೆಕ್ಟ್ರಿಕಲ್ ಅಲ್ಲಿ ಏನೇನೋ ಇರುತ್ತೆ, ನಮ್ದು ಸರ್ಕ್ಯೂಟ್ಸ್ ಬಂದು ಎಲೆಕ್ಟ್ರಾನಿಕ್ಸ್ ಅವ್ರದ್ದು. ಏನ್ ಮಾಡೋದು ಇವಾಗ ಇದನ್ನ? ಅದು ಏನು ಮಾಡಂಗಿಲ್ಲ. ಸರಿ, ಹಾಗಾದ್ರೆ ನಾನು ಬ್ರೆಡ್ ಜಾಮ್ ಹಾಕೊಂಡ್ಬಿಡ್ತೀನಿ. ಹೋಗು. ಫೈನಲಿ ಬ್ರೆಡ್ ಆ್ಯಂಡ್ ಜಾಮ್ ರೆಡಿ ಆಯಿತು. ಏನಿಲ್ಲ, ಈಸಿ ಕೆಲಸ. ಏನು ಅಂತಂದರೆ ಹೊಟ್ಟೆ ತುಂಬಬೇಕು. ಈಸಿ ಕೆಲಸ ಏನು ಅಂದರೆ ಬ್ರೆಡ್ ಆ್ಯಂಡ್ ಜಾಮ್. ಸ್ಯಾಂಡ್ವಿಚ್ ಮಾಡಿಲ್ಲ ಇವತ್ತು, ಮ್ಯಾಗಿ ಮಾಡಿಲ್ಲ ಇವತ್ತು. ಫಸ್ಟ್ ಇದನ್ನು ತಿನ್ಬೇಡ ಬನ್ನಿ. ಫೈನಲಿ ನಾವು ಸ್ನ್ಯಾಕ್ಸ್ ತಿಂತ ಕಾಫಿ ಕುಡಿತಾ ಸಡನ್ನಾಗಿ ನಮ್ಗೆ ಫ್ಲಾಶ್ ಆಯಿತು. ಸೊ ಅದನ್ನು ಬುಕ್ ಮಾಡಿದ್ವಿ. ಯಾರು ಬುಕ್ ಮಾಡಿ ಖುಷಿ? ಝೆಪ್ಟೋದಲ್ಲಿ ಬುಕ್ ಮಾಡಿದ್ದು. ಏನಪ್ಪ ಏನು ಹೆಂಗಿದೆ ಏನು ಅಂತೆಲ್ಲ ನಾನು ಇವತ್ತು ರಿವ್ಯೂ ಮಾಡ್ತೀನಿ, ಓಕೆನಾ? ಇದೇನು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಲೇಟ್ ಆಗಿಬಿಡುತ್ತೆ ಅದನ್ನು ರಿವ್ಯೂ ಮಾಡೋ ಅಷ್ಟೊತ್ತಿಗೆ. ನನಗೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಬೇಗ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡೋಣ ಅಂತ ಇಲ್ಲಿ ಚಾಪ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಬಂತು. ಸೊ ಹಂಗಾಗಿ ಹೋಗೋಣ ಅಂತ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ತೀನಿ ಇವತ್ತು ನೈಟ್ ಡಿನ್ನರ್ಗೆ. ಆ್ಯಕ್ಚುಲಿ ಚಿತ್ರಾನ್ನ ಮಾಡೋಣ ಅಂತಿದ್ದೀನಿ. ಹೆಂಗೆ ಖುಷಿ? ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ನೈಟ್. ಓಕೆ, ಬೇಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದು ಅದೆಲ್ಲ ನೀಟ್ ಮಾಡಿಬಿಡ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಮತ್ತೆ ಹೋಗೋಣ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ಓಕೆನಾ? ಫೈನಲಿ ನಮ್ಮ ಆಂಜನೇಯನ ನೋಡಾಯ್ತು. ಸ್ಯಾಟರ್ಡೇ ವಾಕಿಂಗ್ ಮಾಡ್ಕೊಂಡು ಇವತ್ತು ಟೆಂಪಲಿಗೆ ಹೋಗಿರೋದು ಗೊತ್ತಾ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ರೋಡ್ ಬಂತು. ಹೆಂಗಿತ್ತು ಖುಷಿ ಟೆಂಪಲ್ಗೆ ಹೋಗಿ ಬಂದ್ಮೇಲೆ? ಮೈಂಡ್ ಫ್ರೆಶ್ ಅನ್ಸುತ್ತೆ. ನನಗೆ ಇಷ್ಟ, ಖುಷಿಗೂ ಇಷ್ಟ ಅಲ್ಲ ಖುಷಿ ನಿಮಗೆ? ಫೈನಲಿ ಮನೆಗೆ ಬಂದ್ವಿ. ಈಗ ಬನ್ನಿ ಏನು ತೋರಿಸ್ತೀನಿ ಇವತ್ತು ಅಂತ ಅಂದರೆ ಅದನ್ನು ಅಲ್ಲಿಗೆ ಹೋದ್ಮೇಲೆ ಹೇಳುವೆ. ಅದನ್ನು ಓಪನ್ ಮಾಡಿ ಹೇಳ್ತೀನಿ, ಓಕೆನಾ? ಬಟ್ ಇದೇನು ಅಂದರೆ ನಮಗೆ ತಗೊಳ್ಳೋ ಪ್ಲ್ಯಾನ್ ಏನು ಇರಲಿಲ್ಲ. ಬಟ್ ಸ್ವಲ್ಪ ಕುತ್ಕೊಂಡು ಹಂಗೆ ಡಿಸ್ಕಷನ್ ಮಾಡ್ತಾ ಬೇಕಾಗತ್ತೆ, ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಯೂಟ್ಯೂಬ್ ಪ್ರಾಡಕ್ಟ್. ಯೂಟ್ಯೂಬ್ ಮಾಡ್ತಾ ಇದ್ದೀವಿ, ಯೂಟ್ಯೂಬ್ ಚಾನೆಲ್ಲ ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ಸಬ್ಸ್ಕ್ರೈಬ್ ಆಗಿದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಯೂಟ್ಯೂಬ್ಗೆ ಅಂತ ಏನಾದ್ರು ತೊಗೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದು ಗೈಸ್. ಫೈನಲಿ ನಾವು ಯೂಟ್ಯೂಬ್ಗೆ ಬೇಕಾಗಿರೋ ಒಂದು ಪ್ರಾಡಕ್ಟ್ನ ತೊಗೊಂಬಂದ್ವಿ ಅಂದರೆ ನಾವು ಬುಕ್ ಮಾಡಿದ್ವಿ ಆ ಒಂದು ಗ್ಯಾಪ್ನಲ್ಲಿ, ಕಾಫಿ ಕುಡಿಯೋ ಸ್ನ್ಯಾಕ್ಸ್ ಗ್ಯಾಪ್ನಲ್ಲಿ. ಇವಾಗ ತೋರಿಸ್ತೀನಿ, ಓಕೆನಾ? ಏನಪ್ಪ ಇದು ಅಂತ ಅಂದರೆ ಏನಿದೆ, ಹಿಂಗಿದೆ, ಇಷ್ಟು ಇದಿಲ್ಲ ನೋಡಿ. ಬಾಕ್ಸ್ ಇಷ್ಟು ದೊಡ್ಡದು, ಇಷ್ಟು ದೊಡ್ಡದು ಬಾಕ್ಸು.
ವಾಟ್ ಇಸ್ ದಿಸ್? ಏನಿಲ್ವಾ ಅದು ಲಿಂಕ್ ಡೌನ್ ಮಾಡು. ಏನಿಲ್ಲ. ಅದು ಆ್ಯಕ್ಚುಲಿ ಫುಲ್ ಸೈಡಿಗಿತ್ತು. ಫಸ್ಟ್ ಇದನ್ನ ಓಪನ್ ಮಾಡುವೆ, ಇಲ್ಲಿ ನೋಡ್ದಂಗೆ ಗೊತ್ತಾಗತ್ತೆ ವಾಟ್ ಇಸ್ ದಿಸ್. ರಿಂಗ್ ಲೈಟ್. ಆ್ಯಕ್ಚುಲಿ ಇದೇನಕ್ಕೆ ಗೊತ್ತು ತಗೊಂಡಿದ್ದು, ಸೊ ನಾವು ಕೆಲವೊಂದೊಂದು ಟೈಮು ನಮಗೆ ತುಂಬ ಲೈಟ್ ಬೇಕಾಗ್ತಿರುತ್ತೆ, ವೈಟ್ ಲೈಟು ಬೇಕಾಗ್ತಾ ಇರುತ್ತೆ. ಸೊ ಹಂಗಾಗಿ ಇದನ್ನು ತಗೊಂಡಿದ್ದು. ಆ್ಯಕ್ಚುಲಿ ಇದರಲ್ಲಿ 3 ಲೈಟ್ಸ್ ಕಲರ್ ಬರುತ್ತೆ. ಒಂದು ಗೋಲ್ಡ್, ಒಂದು ಫುಲ್ ಬ್ರೈಟ್ ವೈಟ್, ನಾರ್ಮಲ್. ನೈಸ್. ನಮಗೆ ಸಾಕು ಇಷ್ಟು ದೊಡ್ಡದು. ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ರಿವ್ಯೂ ಹೇಳಬೇಕು ಅಂತ ಅಂದರೆ, ಇವತ್ತು ನಾವಲ್ವಾ ತರಿಸಿರೋದು. ಸೊ ನೆಕ್ಸ್ಟ್ ನಾವು ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ನಾನು ಈ ವ್ಲಾಗ್ನಲ್ಲಿ ನನಗೇನಂತ ಫೀಲ್ ಆಯಿತು ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ನನಗೆ ಇದು ತುಂಬ ದಿನದಿಂದ ಇಷ್ಟ ಇತ್ತು ತೊಗೊಬೇಕು ಅಂತ. ಸೊ ಹಂಗಾಗಿ ತೊಗೊಂಡೆ. ಇಲ್ಲಿ ಆಪ್ರೇಟ್ ಇದೆಲ್ಲ ಮಾಡೋಕ್ಕೆ, ಬ್ರೈಟ್ನೆಸ್ ಕಮ್ಮಿ ಕೊಡೋಕ್ಕೆ, ಇದು ಆನು ಫಿಟ್ ಮಾಡೋಕ್ಕೆ, ಇದೆಲ್ಲ ನೀಟಾಗಿ ಫಿಟ್ ಮಾಡಿ ಆಮೇಲೆ ನೋಡಬೇಕು, ನಿಧಾನಕ್ಕೆ ನೋಡೋಣ. ಬಟ್ ಸ್ಟ್ಯಾಂಡ್ ಎಷ್ಟು ದೊಡ್ಡದಿದೆ, ಇದೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇವಾಗ. ಆ್ಯಕ್ಚುಲಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಹೈಟ್ ಎಷ್ಟಿದೆ ನೋಡೋಣ. 7 ಫೀಟ್ ಇರುತ್ತೆ, 7 ಫೀಟ್ ಹೈಟ್. ಇಷ್ಟು ಲೆಂತ್ ಇದೆ. ಹಂಗಂತೀಯಾ? ನಾನು ಎಷ್ಟು ಫೀಟ್ ಇದ್ದೀನಿ? ಅಯ್ಯಯ್ಯಪ್ಪ, ನನ್ಕಿನ್ನ ದೊಡ್ಡದಿದೆ. ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಖುಷಿ ಇದೆ. ಹೆಂಗೆ ಖುಷಿ ಇದೆ ಈ ಕಡೆ ಹಿಂಗಿಡೋದು? ಇದು ಇಷ್ಟನಾ ಇದು? ಎಷ್ಟು ದೊಡ್ಡದಿದೆ ಅಲ್ವಾ? ಸಪೋರ್ಟ್ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ, ಗೇಜ್ ಚೆನ್ನಾಗಿದೆ. ಈಗ ನಾವು ತಗೊಂಡಿರೋ ಒಂದು ಪ್ರಾಡಕ್ಟ್ ಬ್ರ್ಯಾಂಡ್ ಬಂದು ಟೈಗಾಟ್ ಅಂತ, TYGOT. ಡಿಜಿಟೆಕ್ ನೋಡಿದ್ವಿ, ಬಟ್ ಅದು ಸ್ವಲ್ಪ ಅಷ್ಟೊಂದು ಸುಮ್ಮನೆ investment ಏನಕ್ಕೆ ಬೇಡ ಅಂತ ಅನ್ಸ್ತು. ಅನ್ನಿಸ್ತು. ಸೊ ಹಂಗಾಗಿ ಸಾಕು, ಇದೆ ಬೇಜಾನ್ ಐತೆ, ಮತ್ತೆ ಚೆನ್ನಾಗಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ. ಯಾರು ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಸೊ ಅವರಿಗೆ ಹೇಳ್ತಾ ಇರೋದು. ತುಂಬ ಏನು ಜಾಸ್ತಿ ರೇಟು ಅಲ್ಲ, ತುಂಬ ಕಮ್ಮಿನೂ ಅಲ್ಲ, ಮೀಡಿಯಮ್ ರೇಟು. ಆರಾಮಾಗಿ ಇದನ್ನು ತೊಗೊಂಡು ಯೂಸ್ ಮಾಡ್ಬೋದು ನೆಸೆಸಿಟಿ ಇದ್ದರೆ. ನೋಡೋಣ, ಖುಷಿ ಅವರು ಇದನ್ನು ಕನೆಕ್ಟ್ ಮಾಡ್ತಾರಲ್ವಾ, ಸೊ ಆಗ ನೋಡೋಣ ಬ್ರೈಟ್ನೆಸ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಸೊ ನೋಡಿ, ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ. ಹಿಂಗೆ ತೆಗಿಬೋದು, ಹಿಂಗೆಲ್ಲ ತೆಗಿಬೋದು. ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಬೋದು. ಹೈಟ್ನ ಫುಲ್ ಸ್ಪೇಸ್ ಅಲ್ಲಿ ಕೊಟ್ಟಿರ್ತಾರೆ, ಯೂಸರ್ ಮ್ಯಾನುವಲ್ ನೋಡ್ಕೊಂಡು ಹಾಕ್ತಾ ಹೋಗ್ಬೇಕು. ಒಂದು ಕ್ಯಾಪ್ ಬರುತ್ತೆ. ಸೊ ಆ ಕ್ಯಾಪ್ನ ಫಸ್ಟ್ ಕ್ಲೋಸ್ ಮಾಡಿ, ಸೊ ಈಗ ಇದನ್ನ ಫಿಕ್ಸ್ ಮಾಡಬೇಕು. ಈಸಿ ಇದೆ, ಬಟ್ ಒಂದ್ಸಲ ಯೂಸರ್ ಮ್ಯಾನುವಲ್ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಕಷ್ಟ ಏನು ಅನ್ಸಲ್ಲ, ಬಟ್ ಚೆನ್ನಾಗಿದೆ. ಟೈಟ್ ಮಾಡಿ ಫುಲ್ಲು ಸಾಕು ಅಷ್ಟೇ. ಸಾಕು, ಎನಫ್. ಇಷ್ಟು ರೆಡಿ ಆಯಿತು. ಇದನ್ನ ಇಲ್ಲಿ ಪ್ಲೇಸ್ ಮಾಡಿದ್ರೆ ಮುಗಿಯಿತು. ಎಲ್ಲಿ ಬೇಕಿರೋ ಹಿಂಗೆ ಬೇಕಿರೋ ಸೊ ರೊಟೇಟ್ ಇದನ್ನ ಇಟ್ಬಿಟ್ಟು ತೋರಿಸ್ತೀರಾ? ಹುಷಾರು ಮತ್ತೆ ಹಿಂಗೆ ಬಗ್ಗಿಸ್ಬೋದು. ಕೇಬಲ್ ಇದೆ. ಕೇಬಲ್ ಬಂದು ನಿಮಗೆ USB ಕೇಬಲ್ ಕನೆಕ್ಟ್ ಟು ಚಾರ್ಜ್ ಅಡಾಪ್ಟರ್ಗೆ ಹಾಕ್ಬಿಟ್ಟು ಸ್ವಲ್ಪ ಚಾರ್ಜ್ ಇರಲ್ಲ ಅನ್ಸುತ್ತಲ್ಲ. ಚಾರ್ಜಬಲ್ ಅಲ್ಲ ಇದು, ಕನೆಕ್ಟ್ ಆನ್ ಮಾಡಿ ನೋಡೋಣ. ಆನ್ ಮಾಡಬೇಕು ಅಂದ್ರೆ ಅಲ್ಲಿ ಕನೆಕ್ಟ್ ಮಾಡಬೇಕು. ವೈರ್ ತುಂಬಾ ಉದ್ದ ಇಲ್ಲ, ಡಿಸ್ಅಡ್ವಾಂಟೇಜ್ ಇದೆ. ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಸಾಕೆಟ್ ಹತ್ರನೇ ಇರಬೇಕು. ಎಲ್ಲ ಚೆನ್ನಾಗಿದೆ, ಬಟ್ ಆದ್ರೆ ಇದು ಸ್ವಿಚ್ ಮಾಡಕ್ ಪ್ಲಗ್ ಎಲ್ಲ ಸ್ವಿಚ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ. ಕಷ್ಟ ಏನಿಲ್ಲ, ಬಟ್ ಕೇಬಲ್ ಇನ್ನೊಂದ್ ಸ್ವಲ್ಪ ಉದ್ದ ಕೊಟ್ಟಿದ್ರೆ ಚೆನ್ನಾಗಿರೋದು. ಅವಾಗ ನಾವೆಲ್ಲ ಬೇಕಿರೋ ತುಂಬಾ ಉದ್ದದಲ್ಲಿ ಯೂಸ್ ಮಾಡ್ಬೋದು. ಈ ತರ ಅಡಾಪ್ಟರ್ ಹಾಕೊಂಡೆ ಪ್ಲಗ್ ಮಾಡಿದ್ರೆ ಆನ್ ಮಾಡೋದು ಮೇಡಮ್. ಮಾಡಿ ಇದು ಕೊಟ್ಟಿದ್ದಾರೆ ರೆಗ್ಯುಲೇಟರ್, ಆನ್ ಆಫ್. ಇಲ್ಲೇನು ಅಲ್ಲ, ಆನ್ ಮಾಡಿದ್ಮೇಲೆ ಆನ್ ಆಗಲ್ಲ. ಇಲ್ಲ, ಆನ್ ಸ್ವಿಚ್ ಆನ್ ಆಯ್ತು. ಕ್ಲಿಕ್ ಮಾಡಿದ್ರೆ ಶೀಟ್ ಸಕತ್ತಾಗಿದೆ. ಕಲರ್ ಚೇಂಜಸ್ ಬೇಕು ಅಂತ ಅಂದ್ರೆ ಮೋಡ್ ಚೇಂಜ್ ಆಗುತ್ತೆ. ವಾವ್, ಗೋಲ್ಡ್ ಲೈಟ್, ಕ್ರೇಜಿ. ಆಕ್ಚುಲಿ ಗೋಲ್ಡ್ ಸೂಪು. ರೀಲ್ಸ್ ಮಾಡಕ್ಕೆಲ್ಲ ಗೋಲ್ಡ್ ಕಲರ್ ನ್ಯಾಚುರಲ್ ಏನಾದ್ರು ಬ್ಲಾಗ್ ನಾರ್ಮಲ್ ಚೆನ್ನಾಗಿದೆ. ದಿಸ್ ಇಸ್ ನಾರ್ಮಲ್ ಲೈಟ್. ಇದು ಒಂಥರ ಚೆನ್ನಾಗಿದೆ, ಬ್ಲೂ ಅನ್ಸುತ್ತೆ. ಇದು ಚೆನ್ನಾಗಿದೆ, ಇದು ಗೋಲ್ಡ್ ಸೂಪರ್ ಆಗಿದೆ ಅಲ್ಲ. ನೋಡೋಣ, ರೀಲ್ಸ್ ಎಲ್ಲ ಮಾಡ್ಬೋದು ಚೆನ್ನಾಗಿ.
ಕೈ ಹಿಡ್ಕೊಂಡು ಅಲ್ಲೆಲ್ಲೋ Face ಬ್ಯಾಲೆನ್ಸ್ ನೋಡು. ಇಷ್ಟು ದಿನ ಅದು ಇದು ಇಲ್ಲಿ ಏನೇನೋ ಹಿಂಗ್ ಬ್ಯಾಲೆನ್ಸ್ ಮಾಡ್ಬೇಕು. ಎಲ್ಲ ಮಾಡಿ ಆ ಫೋನ್ ತೆಗಿ, ಏನೋ ಆ ಫೋನ್ ರಿಮೂವ್ ಮಾಡು. ಎಲ್ಲಾದ್ರೂ ಮಾಡ್ಬೋದು ಇವಾಗ ಈ ರಿಂಗ್ ಲೈಟ್ ಇದೆಯಲ್ವಾ, ಸೊ ಹಂಗಾಗಿ ಇದಕ್ಕೆ ತುಂಬ ಏನು ಕಾಸ್ಟ್ ಏನಿಲ್ಲ, ಕಮ್ಮಿನೇ ಇದೆ. ಟೈಗಾಟ್ TYGOT ಟೈಗಾಟ್ ಅಂತ. ಸೊ ಇದನ್ನು ತೊಗೊಬೋದು. 7 ಫೀಟ್ ಇದೆ. ಸೊ ನೋಡೋಣ ಇದು ಎಷ್ಟು ಚೆನ್ನಾಗಿ ನಮಗೆ ವರ್ಕ್ ಅಂತ ಅನಿಸುತ್ತೆ ಅಂತ ನಾನು ರೀಲ್ಸ್ ಎಲ್ಲ ಮಾಡಿದಾಗ ಗೊತ್ತಾಗತ್ತೆ. ಓಕೆನಾ? ಸೊ ಇದು ನಮ್ಮ ಇವತ್ತಿನ ಒಂದು ಬ್ಲಾಗ್ ಆಗಿತ್ತು. ಹೊಸ ಒಂದು ಯೂಟ್ಯೂಬ್ ಪ್ರಾಡಕ್ಟ್ ಜೊತೆ ನಾವು ಮಾಡ್ತಾ ಇರೋ ಬ್ಲಾಗ್ ಆಗಿತ್ತು. ಇದೆಲ್ಲ ಯೂಟ್ಯೂಬ್ಗೆ ಅಂತ ನಾವು ಇದನ್ನು ಪರ್ಚೇಸ್ ಮಾಡಿರೋದು. ಓಕೆ, ಈ ಒಂದು ನಮ್ಮ ವಿಡಿಯೋ ಮೀನ್ಸ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.